ಯುದ್ಧ ಶುರು ಮಾಡೋದು ನಿಮ್ಮ ಕೈಯಲ್ಲಿದೆ, ಆದರೆ ಯುದ್ಧವನ್ನು ಮುಗಿಸೋದು ನಿಮ್ಮ ಕೈಯಲ್ಲಿಲ್ಲ ಅನ್ನುವಂಥ ಒಂದು ಮಾತಿದೆ. ಮಧ್ಯಪ್ರಾಚ್ಯ ಯುದ್ಧ ಹೋಗ್ತಾ ಇರುವಂಥ ದಾರಿಯನ್ನು ನೋಡ್ತಾ ಇದ್ರೆ ಅದು ನಿಜ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಯುದ್ಧ ಶುರುವಾದಾಗ ಕೆಲವು ದಿನಗಳಲ್ಲಿ ಮುಗಿದು ಹೋಗುತ್ತೆ ಯುದ್ಧ ಅಂತ ಭಾವಿಸಲಾಗಿತ್ತು, ಅಂತ ಅಂದಾಜು ಮಾಡಲಾಗಿತ್ತು. ಆದರೆ ಯುದ್ಧ ದೀರ್ಘಾವಧಿಗೆ ಮುಂದುವರಿಯುವಂಥ ಮುನ್ಸೂಚನೆ ಮಧ್ಯಪ್ರಾಚ್ಯದಲ್ಲಿ ಕಾಣ್ತಾ ಇದೆ. ನಿಮಗೆ ನೆನಪಿರಬಹುದು, 2022 ಫೆಬ್ರವರಿ ತಿಂಗಳಲ್ಲಿ ರಷ್ಯಾ ಮತ್ತು ಉಕ್ರೇನ್ ಮಧ್ಯೆ ಯುದ್ಧ ಶುರುವಾದಾಗಲೂ ಕೂಡ ಈ ಯುದ್ಧ ಕೆಲವು ದಿನಗಳಲ್ಲಿ ಮುಗಿದು ಹೋಗುತ್ತೆ ಅಂತಾನೆ ಭಾವಿಸಲಾಗಿತ್ತು. ಆದರೆ ಇವತ್ತಿನವರೆಗೂ ಕೂಡ ಯುದ್ಧ ಮುಂದುವರೆದಿದೆ. ಸೊ ಮಧ್ಯಪ್ರಾಚ್ಯ ಯುದ್ಧ 1 ತಿಂಗಳಿಗೆ ಕಾಲಿಟ್ಟಿದೆ. 1 ತಿಂಗಳು ಕಳೆದು ಹೋಗಿದೆ. 28ನೇ ತಾರೀಕು ಶುರುವಾಯಿತು. ಅಂದರೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ಇರಾನ್ನ ಮೇಲೆ ಮಾಡಿತು. ಮೊದಲ ದಾಳಿಯಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಸುಪ್ರೀಂ ಲೀಡರ್ ಅಲಿ ಖಮೇನಿ ಮೃತಪಟ್ಟರು. ಅಮೆರಿಕ ಭಾವಿಸ್ತು ಇನ್ನೇನಿದ್ರೂ ಕೂಡ ಕೆಲವು ದಿನಗಳು, ಇರಾನ್ನ ಬಡಿದಾಡೋ ಸಾಮರ್ಥ್ಯನೇ ಬಹಳ ಕಡಿಮೆ ಇದೆ, ಮಿಸೈಲ್ಸು ಮತ್ತು ಡ್ರೋನ್ ಅನ್ನು ನಂಬಿಕೊಂಡು ಎಷ್ಟು ದಿನ ಯುದ್ಧ ಮುಂದುವರಿಸೋದಕ್ಕೆ ಸಾಧ್ಯ ಅಂತ. ಬಟ್ ಅವರ ಲೆಕ್ಕಾಚಾರವೇ ತಪ್ಪಾಗಿದೆ, ಲೆಕ್ಕಾಚಾರವೇ ಹುಸಿಯಾಗಿದೆ. 1 ತಿಂಗಳು ಕಳೆದ ನಂತರವೂ ಕೂಡ ಇರಾನ್ ತನ್ನ ಬಡಿದಾಡುವಂಥ ಸಾಮರ್ಥ್ಯವನ್ನು ಜೀವಂತವಾಗಿಟ್ಟುಕೊಂಡಿದೆ. ಅಮೆರಿಕಾದ ಸೇನಾ ನೆಲೆಗಳು, ಇಸ್ರೇಲ್ನ ನಗರಗಳು, ಅಮೆರಿಕಾದ ಮಿತ್ರ ರಾಷ್ಟ್ರಗಳು ಇದೆಲ್ಲವನ್ನ ಕೂಡ ಗುರಿಯಾಗಿರಿಸಿ ಇರಾನ್ ತನ್ನ ಮಿಸೈಲ್ ಮತ್ತು ಡ್ರೋನ್ ಮುಖಾಂತರ ದಾಳಿ ಮಾಡ್ತಾನೆ ಇದೆ. ವಿನಾಶದ ಯುದ್ಧಕ್ಕೆ 1 ತಿಂಗಳು ಕಳೆದು ಹೋಗಿದೆ. ಸಂಘರ್ಷ ಇನ್ನೂ ನಿಲ್ತಾ ಇಲ್ಲ. ಕದನ ವಿರಾಮದ ಮಾತುಗಳಾಗಿ ಅಷ್ಟೇ ಉಳಿದಿದೆ. ಶಾಂತಿ ಮಂತ್ರ ಒಂದು ಕಡೆ, ದಾಳಿ ಮತ್ತೊಂದು ಕಡೆ. ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ ಮಿಲಿಟರಿ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಇರಾನು ಕೂಡ ಪ್ರತಿದಾಳಿಯನ್ನು ಮುಂದುವರಿಸ್ತಾ ಇದೆ. ಇರಾನ್ನ ಬಳಿ ಉತ್ಕೃಷ್ಟ ದರ್ಜೆಯ ಯುದ್ಧ ವಿಮಾನಗಳು ಇಲ್ಲದೇ ಇರಬಹುದು, ಇರಾನ್ನ ಬಳಿ ಉತ್ಕೃಷ್ಟ ದರ್ಜೆಯ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲದೇ ಇರಬಹುದು. ಆದರೆ ಇರಾನ್ನ ಬಡಿದಾಡೋ ಸಾಮರ್ಥ್ಯ ಕುಗ್ಗಿಲ್ಲ. ಇರಾನ್ ತನ್ನ ಬಳಿ ಇರುವಂಥ ಮಿಸೈಲ್ಗಳನ್ನು ಬಳಸಿ, ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ಗಳನ್ನು ಬಳಸಿ ಮತ್ತು ಸೂಸೈಡ್ ಡ್ರೋನ್ಗಳನ್ನು ಬಳಸಿ ಪ್ರತಿದಾಳಿಯನ್ನ ನಡೆಸ್ತಾನೆ ಇದೆ. ಇವತ್ತಿಗೂ ಕೂಡ ದಾಳಿ ಪ್ರತಿದಾಳಿಗಳು ಮುಂದುವರಿತಾ ಇದೆ. ಅಮೆರಿಕ ಮತ್ತು ಇಸ್ರೇಲ್ನ ಲೆಕ್ಕಾಚಾರಗಳು ಹುಸಿಯಾಗಿರೋದು ಸ್ಪಷ್ಟ. ಕೆಲವು ದಿನಗಳ ಯುದ್ಧ ಇದು ಮುಗಿದು ಹೋಗುತ್ತೆ, ರೆಜಿಮ್ ಚೇಂಜ್ ಆಗುತ್ತೆ, ಆಡಳಿತ ಬದಲಾವಣೆಯನ್ನ ಮಾಡ್ತೀವಿ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಆಡಳಿತ ಬದಲಾಗಿಲ್ಲ, ಆಡಳಿತ ಇನ್ನಷ್ಟು ಸ್ಟ್ರಾಂಗ್ ಆದಂಗೆ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.